ಓಂ ಪರಮಜ್ಯೋತಿಷ್ಯೇ ನಮಃ. ಓಂ ಆತ್ಮಜ್ಯೋತಿಷ್ಯೇ ನಮಃ. ಓಂ ಅಚಂಚಲಾಯ ನಮಃ. ಓಂ ಶ್ರೀವತ್ಸಕಾಯ ನಮಃ. ಓಂ ಅಖಿಲಧಾರಾಯ ನಮಃ. ಓಂ ಸರ್ವಲೋಕಪತಯೇ ನಮಃ. ಓಂ ಪ್ರಭವೇ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ತ್ರಿಕಾಲಜ್ಞಾಯ ನಮಃ. ಮಹಾವಿಷ್ಣು ಮನಸ್ಸನ್ನು ಮಾಡಿದರೆ ಏನನ್ನೂ ಕೂಡ ಮಾಡಬಲ್ಲ ಎಂಬುದಕ್ಕೆ ಒಂದು ನಿದರ್ಶನ ಎಂಬಂತಹ ರೀತಿಯಲ್ಲಿ ಈಗ ಒಂದು 3-4 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತಹ ವ್ಯಕ್ತಿಗಳವರಿಗೆ ಬ್ರೈನ್ ಸ್ಟ್ರಕ್ ಹೇಳ್ತಕ್ಕಂತಹ ಸಮಸ್ಯೆಯಿಂದ ಬಳಲಿ ಆತ ಕೋಮಾ ಸ್ಟೇಜಿಗೆ ಹೋಗಿ ವೈದ್ಯರು ಕೂಡ ಏನು ಮಾಡಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಎಂಬಂತಹ ಮಾತನ್ನು ಹೇಳಿ 48 ಗಂಟೆಯಲ್ಲಿ ಏನಾದರೂ ಬೆಳವಣಿಗೆ ಆದರೆ ಮುಂದೆ ನೋಡಬಹುದು ಅಂತ ಹೇಳುವಂತಹ ಮಾತನ್ನು ಹೇಳಿರ್ತಾರೆ. ಆಗ ಅವರ ಕಡೆಯ ವ್ಯಕ್ತಿಗಳು ನಮ್ಮನ್ನು ಸಂಪರ್ಕವನ್ನು ಮಾಡಿಕೊಂಡು ಅವರಿಗೆ ಒಳಿತನ್ನು ಮಾಡಿಕೊಡಿ ಅಂತ ಹೇಳುವುದಾಗಿ ಕೇಳುತ್ತಾರೆ. ಅದಕ್ಕೆ ಸರಿಯಾಗಿ ಸ್ಪಂದನೆಯನ್ನು ಕೊಡುತ್ತಾರೆ. ಕೊಟ್ಟ ನಂತರದಲ್ಲೇ ಆ ಒಂದು ಕೆಲಸವನ್ನು ನಾವು ಕೈಗೆ ಎತ್ತುಕೊಂಡು ಇಲ್ಲಿಂದಲೇ ದರ್ಭಾ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಮಾಡಿ ಮಂತ್ರ ಪ್ರಯೋಗ ಹೇಳ್ತಕ್ಕಂಥದ್ದನ್ನು ಆ ವ್ಯಕ್ತಿಗಳಿಗೆ ಮಾಡ್ತೇವೆ. ಮಾಡಿದ ನಂತರದಲ್ಲಿ ಒಂದು 8ರಿಂದ 10 ತಾಸಿನ ಒಳಗಾಗಿ ಆ ವ್ಯಕ್ತಿಗಳು ಎದ್ದು ಕೂತ್ಕೊಳ್ಳುವ ಹಂತಕ್ಕೆ ಬರ್ತಾರೆ. ತದನಂತರದಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಆನಂತರದಲ್ಲಿ ಅಲ್ಲಿಂದ ಅವರು ಮನೆಗೆ ಒಂದು 2 ದಿವಸದ ನಂತರದಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋದ ನಂತರದಲ್ಲಿ ಕೂಡ ತುಂಬ ಆರೋಗ್ಯವಂತರಾಗಿ ಆಗ್ತಾರೆ. ಆನಂತರದಲ್ಲಿ ವೈದ್ಯರು ಅವರ ಮಕ್ಕಳ ಹತ್ತಿರದಲ್ಲಿ ಹೇಳ್ತಾರೆ, ಹೇಗೆ ಮಾಡಿದರೂ ಕೂಡ ಬದುಕಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವುದಾಗಿ ನಾವು ಭಾವಿಸಿದ್ವಿ. ಆದರೆ ಇದು ಒಂದು ರೀತಿಯಾದಂತಹ ಆಶ್ಚರ್ಯದ ಘಟನೆ ಎನ್ನುವುದಾಗಿ ಅವರಿಗೆ ಮಕ್ಕಳಲ್ಲಿ ವೈದ್ಯರು ಹೇಳುತ್ತಾರೆ. ಆನಂತರದಲ್ಲಿ ಆ ವ್ಯಕ್ತಿಗಳು ಈಗ 3ರಿಂದ 4 ತಿಂಗಳು ಸನ್ನಿಹಿತವಾದವು. ಈಗ ಮನೆಯಲ್ಲಿ ತುಂಬ ಚೆನ್ನಾಗಿ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಂಡು ಗಟ್ಟುಮುಟ್ಟಾಗಿಯೂ ಮತ್ತು ಆಹಾರಗಳನ್ನೆಲ್ಲ ಕರೆಕ್ಟಾಗಿ ತೆಗೆದುಕೊಳ್ತಾ ಕೈಕಾಲುಗಳು ಕೂಡ ಎಲ್ಲ ಸರಿಯಾಗಿ ಕೆಲಸವನ್ನು ಮಾಡುತ್ತಾ ಆರಾಮಾಗಿ ಖುಷಿಯಾಗಿಯೂ ಆನಂತರದಲ್ಲಿ ಮತ್ತು ಅಷ್ಟೇ ಅಲ್ಲದೆ ಇಷ್ಟು ವರ್ಷಗಳು ಸನ್ನಿಹಿತವಾದರೂ ಕೂಡ ಅವರಿಗೆ ಮೊಮ್ಮಕ್ಕಳಾದರೂ ಕೂಡ ಹುಟ್ಟು ಹಬ್ಬ ಹೇಳ್ತಕ್ಕಂಥದ್ದನ್ನು ಇದುವರೆಗೂ ಕೂಡ ಮಾಡಿರಲಿಲ್ಲ ಅಥವಾ ಆ ರೀತಿಯಾದಂತಹದ್ದನ್ನು ಆಚರಣೆಯನ್ನು ಮಾಡಿರಲಿಲ್ಲ. ಆದರೆ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಆ ಒಂದು ಕೆಲಸ ಹೇಳ್ತಕ್ಕಂಥದ್ದನ್ನು ಕೂಡ ಮಾಡಿ ಅವರ ಮನಸ್ಸಿಗೆ ಆತ್ಮಕ್ಕೆ ಖುಷಿಯನ್ನು ಕೊಡುವಂಥ ಕೆಲಸವನ್ನು ಮಕ್ಕಳು ಹಾಗೂ ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ವಿಜೃಂಭಿಸಿಕೊಂಡಿದ್ದಾರೆ, ಸಂತೋಷವನ್ನು ಪಟ್ಟಿದ್ದಾರೆ. ಇದೇ ಅಲ್ಲವಾ ಪರಮಾತ್ಮನ ಒಂದು ಶಕ್ತಿ ಅಂತ ಹೇಳಿದರೆ, ಪರಮಾತ್ಮನ ಮನಸ್ಸನ್ನು ಮಾಡಿದರೆ ಏನನ್ನು ಕೂಡ ನಾವು ಸಾಧಿಸಬಹುದು. ಮತ್ತು ಅಷ್ಟೇ ಅಲ್ಲದೆ ಯಾವ ಪರಿಸ್ಥಿತಿಯಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸಬಹುದು. ಹಾಗಾಗಿ ಪರಮಾತ್ಮನ ಅನುಗ್ರಹವನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರೂ ಕೂಡ ಪಡ್ಕೊಂಡು ಆತನ ಒಂದು ಅನುಗ್ರಹದಿಂದ ಜೀವನದಲ್ಲಿ ಯಶಸ್ಸನ್ನು, ಆರೋಗ್ಯವನ್ನು, ಕೀರ್ತಿಯನ್ನು, ಆನಂತರದಲ್ಲಿ ಜ್ಯೋತಿಷ್ಯ ಮುಖೇನವಾಗಿ ಬರ್ತಕ್ಕಂತಹ ಫಲಗಳನ್ನು ಅನುಭವಿಸಿ ಮತ್ತು ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ